ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಮಣ್ಣಿನ ಪರೀಕ್ಷಾ ವರದಿಯನ್ನು KVK ಬಬ್ಬೂರ್ ಫಾರ್ಮ್ ಚೀಫ್ ಸಾಯಿಲ್ ಸೈಂಟಿಸ್ಟ್ ಆದ ಡಾಕ್ಟರ್ ಚಂದ್ರವಂಶಿ ಅವರು ವಿವರಣೆಯನ್ನು ನೀಡಲಿದ್ದಾರೆ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತು ನೀರಿನ ಪರೀಕ್ಷೆಯ ಮಹತ್ವವನ್ನು ನಾವು ಯಾವ ರೀತಿಯಾಗಿ ಈಗ ಮಣ್ಣು ಪರೀಕ್ಷೆ ಆದಮೇಲೆ ನಾವು ಕಂಡ್ಕೋಬೇಕು ಅಂದರೆ, ಉದಾಹರಣೆಯಾಗಿ ನಾನಿಲ್ಲೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ರೈತರ ಹೆಸರು ಸಂಗೀತ ಅಂತ ಇಟ್ಕೊಂಡು ಅವರು ಗಂಜಲಗುಂಟೆ ಹಳ್ಳಿಯವರು. ಇವ್ರದ್ದು ರಿಪೋರ್ಟ್ ಪ್ರಕಾರ ನಾವು ಏನು ಮಾಡಿದ್ದೀವಿ ಅಂತಂದರೆ, ಈಗ ಅನಲೈಸಿಸ್ ಮಾಡಿದ್ದೀವಿ ನಮ್ಮ ಪ್ರಯೋಗಶಾಲೆಯಲ್ಲಿ. ಅವ್ರದ್ದು ಮಣ್ಣಿನ ರಸಸಾರ ತಟಸ್ಥವಾಗಿದೆ. ಅಂದರೆ ಯಾವುದೇ ಒಂದು ಬೆಳೆಯನ್ನು ನಾವು ಬೆಳಿಬೇಕು ಅಂತಂದರೆ ಮಣ್ಣಿನ ರಸಸಾರ 6.5ರಿಂದ 7.5 ಇರಬೇಕು. ಸೊ ಹೀಗಾಗಿ ಮಣ್ಣಿನ ರಸಸಾರ ಒಂದು ತಟಸ್ಥ ಇದ್ದರೆ ಸಿಗುವಂತಹ ಎಲ್ಲ ಪೋಷಕಾಂಶಗಳು, ಸುಮಾರು 16 ಪೋಷಕಾಂಶಗಳು ತನ್ನ ಬೆಳೆ ತನ್ನ ಜೀವಿತಾವಧಿಯಲ್ಲಿ ಅದು ಉತ್ತಮವಾದಂಥ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಅದು ತನ್ನ ಜೀವನ ಚಕ್ರವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಇವ್ರದ್ದು ಮಣ್ಣಿನ ರಸಸಾರ ತಟಸ್ಥವಾಗಿದೆ. ಮತ್ತು ಭೂಮಿಯಲ್ಲಿ ವಿದ್ಯುದ್ವಾಹಕತೆ ಅಂತ ನಾವು ನೋಡ್ತೀವಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಲವಣಾಂಶದ ಪ್ರಮಾಣ ಎಷ್ಟಿದೆ ಅಂತ. ಅದು ಲವಣಾಂಶದ ಪ್ರಮಾಣ ಯಾವುದೇ ಕಾರಣಕ್ಕೂ 1 ಡೆಸಿಸೆಮೆನ್ಸ್ ಪರ್ ಮೀಟರ್ದ ಮೇಲೆ ಇರಬಾರ್ದು. ಇವ್ರದ್ದು 0.53 ಇದೆ. ಸೊ ಹೀಗಾಗಿ ಲವಣಾಂಶ ಅಷ್ಟೊಂದು ಭೂಮಿಯಲ್ಲಿಲ್ಲ. ಮತ್ತು ಸಾವಯವ ಇಂಗಾಲ ನಾವು ಕಂಡುಕೊಂಡಾಗೆ 0.6ರಿಂದ 0.75%ನವರೆಗೂ ಇರಬೇಕು. ಅದು ಒಂದು ಉತ್ತಮವಾದಂಥ ಇಳುವರಿಯನ್ನು ಕೊಡುವಂತಹ ಫಲವತ್ತತೆಯನ್ನು ಹೊಂದಿರತಕ್ಕಂಥ ಭೂಮಿ ಅಂತ ನಾವು ಹೇಳ್ಬೋದು. ಬಟ್ ಇವ್ರದ್ರಲ್ಲಿ ಈಗ 0.47% ಇದೆ. ಅಂದರೆ ಇವರು ಇನ್ನೂ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಮತ್ತು ಜೈವಿಕ ಗೊಬ್ಬರಗಳನ್ನು ಹಾಕಿ ತಮ್ಮ ಭೂಮಿಯ ಫಲವತ್ತತೆ ಮಟ್ಟವನ್ನು ಹೆಚ್ಚಿಸ್ಕೋಬೇಕಾಗುತ್ತೆ. ಈಗ ನಾವು ಸಾರಜನಕದ ಮಟ್ಟವನ್ನು ಇವರು ಭೂಮಿಯಲ್ಲಿ ನೋಡಿದ್ದೀವಿ. ಸುಮಾರು 307 kg ಇದೆ. ನಾವು ನಾರ್ಮಲಿ ಹೇಳಬೇಕು ಅಂದರೆ 580 kg ಮೇಲೆ ಇರಬೇಕು ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ಅಥವಾ ಒಂದು ಎಕರೆ ತಗೊಂಡ್ರೆ ಸುಮಾರು ಏನೂ ಇಲ್ಲ ಅಂದರೂ 222 kg ಮೇಲೆ ಇರಬೇಕು. ಬಟ್ ಇಲ್ಲಿ ಕಡಿಮೆ ಇದೆ. ಸೊ ಸಾರಜನಕವನ್ನು ಅವರು ಸಾವಯವ ಗೊಬ್ಬರದ ಮೂಲಕವಾಗಲಿ ಅಥವಾ ರಾಸಾಯನಿಕ ಗೊಬ್ಬರದ ಮೂಲಕವಾಗಲಿ ಹಾಕಬೇಕಾಗುತ್ತೆ. ರಂಜಕದ ವಿಷಯಕ್ಕೆ ಬಂದರೆ, ರಂಜಕ ಮಧ್ಯಮ ಕ್ರಮಾಂಕದಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ಹೊರಗಡೆಯಿಂದ ರಂಜಕವನ್ನು ಹಾಕುವ ಒಂದು ಇದು ಬರೋದಿಲ್ಲ. ಆ ಪೊಟ್ಯಾಶ್ ನೋಡಿದರೆ ಪೊಟ್ಯಾಶ್ ಅಂಶ ಭಾಳಷ್ಟು ಕಡಿಮೆ ಇದೆ. ಒಂದು ಎಕರೆ ಅಂತ ತಗೊಂಡ್ರೆ ನಾವು 144 kg ಇರಬೇಕು. ಬಟ್ ಇಲ್ಲಿ ಇವರ ರಿಪೋರ್ಟಲ್ಲಿ ಭಾಳಷ್ಟು ಕಡಿಮೆ ಇದೆ, 85 ಇದೆ. ಸೊ ಹೀಗಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಹೇಳಬೇಕು ಅಂದರೆ, ಅದು ಒಂದೊಂದು ಬೆಳೆಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಶಿಫಾರಸು ಮಾಡ್ತೀವಿ. ಇವರು ಯಾವುದು ಬೆಳೆ ಬೆಳೆದಿದ್ದಾರೆ ಆ ಬೆಳೆಗೆ ಸುಮಾರು ಈಗಿರುವಂತಹ ಪೋಷಕಾಂಶಗಳ ಪ್ರಮಾಣದ ಹೊರತಾಗಿ ಸುಮಾರು 15ರಿಂದ 20% ಪ್ರಮಾಣದ ರಾಸಗೊಬ್ಬರಗಳನ್ನು ಹೊರಗಡೆಯಿಂದ ಅವರು ಸಾಗಿಸಿದ್ದೇ ಆದರೆ ಈ ಪೋಷಕಾಂಶದ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲ ಲವಣಾಂಶಗಳ ಪ್ರಮಾಣವನ್ನು ತೆಗೆದುಕೊಂಡು, ಆಮೇಲೆ ಬೆಳೆಗೆ ಯಾವ ಲವಣಾಂಶ ಎಷ್ಟು ಪ್ರಮಾಣದಲ್ಲಿ ಬೇಕಾಗಿದೆ ಅನ್ನೋದನ್ನು ತಿಳ್ಕೊಂಡು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿರತಕ್ಕಂಥ ರೈತರನ್ನು ನಾವು ಇಲ್ಲೇ ಕೂಡಿಸ್ಕೊಂಡು ಅವ್ರ ರಿಪೋರ್ಟನ್ನು ಅವರಿಗೆ ತೋರಿಸಿ, ಆ ಮಣ್ಣು ಪರೀಕ್ಷೆಯ ರಿಪೋರ್ಟದ ಆಧಾರದ ಮೇಲೆ ಯಾವ ಬೆಳೆಯನ್ನು ಅವರು ಪ್ರಸ್ತುತವಾಗಿ ಬೆಳೀತಾ ಇದ್ದಾರೆ ಅಥವಾ ಯಾವ ಬೆಳೆಯನ್ನು ಪ್ರಸ್ತುತವಾಗಿ ಅವರು ಪ್ಲ್ಯಾಂಟಿಂಗ್ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ, ಆ ಬೆಳೆಗೆ ನಾವು ವ್ಯವಸ್ಥಿತವಾದಂಥ ಹಾಗೂ ಆ ಬೆಳೆ ಉತ್ತಮವಾದಂಥ ಮುಂದಿನ ದಿನಗಳಲ್ಲಿ ಫಲ ಕೊಡುವ ಹಾಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಶಿಫಾರಸನ್ನು ಮಾಡ್ತೀವಿ.